ಇತರೆ ವಿಡಿಯೋಗಳಲ್ಲಿ ನಾವು ದ್ರವದಿಂದ ಘನವನ್ನು ಹೇಗೆ ಬೇರ್ಪಡಿಸಬೇಕು ಅನ್ನೋದನ್ನು ನೋಡಿದ್ವಿ. ವಿಶೇಷವಾಗಿ ದ್ರವದಲ್ಲಿ ಕರಗದೇ ಇರೋ ಘನವಿದ್ರೆ ಆ ಸಂದರ್ಭದಲ್ಲಿ ಅಂತಹ ಮಿಶ್ರಣವನ್ನು ನಾವು ಅಸಮರೂಪ ಮಿಶ್ರಣಗಳು ಅಂದರೆ ಹೆಟಿರೋಜಿನಿಯಸ್ ಮಿಕ್ಸ್ಚರ್ಸ್ ಅಂತ ಕರೆದ್ವಿ. ಆದರೆ ಈ ವಿಡಿಯೋದಲ್ಲಿ ದ್ರವದಲ್ಲಿ ಕರಗಿರುವ ಘನವನ್ನು ಹೇಗೆ ಬೇರ್ಪಡಿಸೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಇಲ್ಲಿ ಘನ ಪದಾರ್ಥ ದ್ರವದಲ್ಲಿ ಸಂಪೂರ್ಣವಾಗಿ ಕರಗುತ್ತೆ. ಉದಾಹರಣೆಗೆ ಉಪ್ಪಿನ ನೀರನ್ನ ತಗೊಳ್ಬಹುದು ನಾವು. ಇಂತಹ ಮಿಶ್ರಣವನ್ನ ಅಂದ್ರೆ ಯಾವಾಗ ಒಂದು ಘನ ಪದಾರ್ಥ ದ್ರವದಲ್ಲಿ ಸಂಪೂರ್ಣವಾಗಿ ಕರಗುತ್ತಲ್ವಾ, ಅದನ್ನ ನಾವು ದ್ರಾವಣ ಸೊಲ್ಯೂಷನ್ ಅಂತ ಕರಿತೇವೆ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದ್ರೆ ಉಪ್ಪಿನ ದ್ರಾವಣ ಅಥವಾ ಸಕ್ಕರೆ ದ್ರಾವಣ. ಎರಡರಲ್ಲೂ ಉಪ್ಪು ಮತ್ತು ಸಕ್ಕರೆ ನೀರಿನಲ್ಲಿ ಸಂಪೂರ್ಣವಾಗಿ ಕರಗುತ್ತೆ. ಹೀಗೆ ದ್ರಾವಣವಾಗಿರುವಾಗ ಅದನ್ನ ಹೇಗೆ ನಾವು ಬೇರ್ಪಡಿಸೋದು? ಇದಕ್ಕೆ ಮುಖ್ಯವಾಗಿ ಎರಡು ವಿಧಾನಗಳಿವೆ. ಮೊದಲನೇದು ಬಂದು ಬಾಷ್ಪೀಕರಣ ಎವಾಪರೇಷನ್, ಎರಡನೇದು ಬಂದು ಸ್ಫಟಿಕೀಕರಣ ಕ್ರಿಸ್ಟಲೈಸೇಷನ್. ಈ ವಿಡಿಯೋದಲ್ಲಿ ನಾವು ಬಾಷ್ಪೀಕರಣ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ವಿಧಾನಕ್ಕೆ ನಾವು ಬಳಸುವಂತಹ ಸಾಮಗ್ರಿಗಳು ಬಂದು ಆವಿಯಾಗಿಸುವ ಪಾತ್ರೆ, ಟ್ರೈಪಾಡ್ ಸ್ಟ್ಯಾಂಡ್ ಮತ್ತು ಬನ್ಸನ್ ಬರ್ನರ್. ಅಷ್ಟೇ ಅಲ್ಲ, ಉಪ್ಪಿನ ನೀರು ಅಂದ್ರೆ ದ್ರಾವಣದ ಅವಶ್ಯಕತೆ ಕೂಡ ಇದೆ. ಇದನ್ನ ಇಲ್ಲ ನಾವು ಇನ್ನೂ ಸುಲಭವಾಗಿ ಮಾಡ್ತೀವಿ ಅಂದ್ರೆ ಮತ್ತೊಂದು ವಿಧಾನ ಇದೆ. ಒಂದು ಪಾತ್ರೆಯಲ್ಲಿ ನೀರನ್ನ ತಗೊಂಡು ಅದನ್ನ ನಮ್ಮೆಲ್ಲರ ಮನೆಯಲ್ಲೂ ಗ್ಯಾಸ್ ಸ್ಟವ್ ಅಥವಾ ಒಲೆ ಇರುತ್ತೆ. ಆ ನೀರಿಗೆ ಉಪ್ಪನ್ನ ಬೆರೆಸೋಣ. ದ್ರಾವಣ ತಯಾರಾಗಿದೆ. ಈಗ ಒಲೆಯನ್ನ ಹಚ್ಚಿ ಸ್ವಲ್ಪ ಸಮಯಕ್ಕೆ ನೀರು ಕುದಿಲಿಕ್ಕೆ ಶುರು ಮಾಡುತ್ತೆ. ಇದೇ ರೀತಿ ಮುಂದುವರೆದು ನೀರು ಆವಿಯಾಗುತ್ತೆ. ಆ ಪಾತ್ರೆಯಲ್ಲಿರುವ ನೀರೆಲ್ಲ ಆವಿಯಾದ ನಂತರ ಉಪ್ಪಿನ ಅರಳುಗಳು ಈ ರೀತಿ ಕಂಡುಬರುತ್ತೆ. ಈ ರೀತಿ ನಾವು ದ್ರಾವಣದಿಂದ ಘನವಸ್ತುವನ್ನ ಬೇರ್ಪಡಿಸಬಹುದು. ಇದು ತುಂಬಾ ಸರಳವಾದ ವಿಧಾನ. ಇದಕ್ಕೆ ಯಾವುದೇ ಸಂಕೀರ್ಣವಾದ ಉಪಕರಣಗಳು ಬೇಡ. ಕೇವಲ ಒಂದು ಪಾತ್ರೆ, ದ್ರಾವಣ ಮತ್ತು ಬಿಸಿ ಶಾಖಕ್ಕೋಸ್ಕರ ಮೇಣದ ಬತ್ತಿ ಇರ್ಬೋದು, ಬನ್ಸನ್ ಬರ್ನರ್ ಇರ್ಬೋದು ಅಥವಾ ಒಲೆ ಇದ್ರೂ ಸಾಕಾಗುತ್ತೆ. ಆದ್ರೆ ಈ ಸರಳ ವಿಧಾನಕ್ಕೆ ಒಂದು ಅನಾನುಕೂಲವಿದೆ. ಅದೇನ್ ಗೊತ್ತಾ? ದ್ರಾವ್ಯವು ಉಷ್ಣ ವಿಭಜನೆಗೆ ಒಳಗಾಗುವ ಸಂಭವವಿರುತ್ತೆ. ಉಷ್ಣ ವಿಭಜನೆ, ಥರ್ಮಲ್ ಡಿಕಂಪೋಸಿಷನ್ ಅಂದ್ರೆ ಘನವು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಹೊಸ ರಾಸಾಯನಿಕ ಪದಾರ್ಥಗಳಾಗಿ ವಿಭಜನೆಯಾಗುತ್ತೆ. ಉದಾಹರಣೆಗೆ ನೀವು ಸ್ವಲ್ಪ ಜೀವಸತ್ವಗಳು ಮತ್ತು ಖನಿಜಗಳನ್ನ ನೀರಿನಲ್ಲಿ ಕರಗಿಸಿ. ನಿಮಗೆ ಶುದ್ಧ ಜೀವಸತ್ವಗಳು ಮತ್ತು ಖನಿಜಗಳು ಬೇಕಾಗಿರುತ್ತೆ. ಬಹುಶಃ ಈ ವಿಧಾನ ಅದಕ್ಕೆ ಉತ್ತಮ ಅಲ್ಲ. ಯಾಕೆಂದ್ರೆ ಜೀವಸತ್ವಗಳು ಮತ್ತು ಖನಿಜಗಳು ಉಷ್ಣ ವಿಭಜನೆಗೆ ಒಳಗಾದಾಗ ಅವು ಎರಡು ಹೊಸ ರಾಸಾಯನಿಕ ಪದಾರ್ಥಗಳಾಗಿ ರೂಪುಗೊಳ್ಳುತ್ತೆ. ಆದ್ರಿಂದ ಈ ವಿಧಾನ ಎಲ್ಲಾ ದ್ರಾವಣಗಳಿಗೆ ಉಪಯುಕ್ತ ಅಲ್ಲ. ಇಂತಹ ದ್ರಾವಣಗಳಿಗೆ ಸ್ಫಟಿಕೀಕರಣವನ್ನ ಬಳಸಬಹುದು. ಆದ್ರೆ ನಾವು ಅದ್ರ ಬಗ್ಗೆ ಮುಂಬರುವ ವಿಡಿಯೋಗಳಲ್ಲಿ ತಿಳ್ಕೊಳ್ತೇವೆ. ಹಾಗಂತ ನಮ್ಮ ನೈಜ ಜೀವನದಲ್ಲಿ ಬಾಷ್ಪೀಕರಣಕ್ಕೆ ಯಾವುದೇ ಒಂದು ಅನ್ವಯ ಇಲ್ಲ ಅಂತ ಅನ್ಕೊಳ್ಬೇಡಿ. ರೈತರು ಇದನ್ನ ಬಹಳಷ್ಟು ಉಪಯೋಗಿಸ್ತಾರೆ. ಸಾಮಾನ್ಯವಾಗಿ ಸಮುದ್ರದ ನೀರಿನಲ್ಲಿ ಉಪ್ಪಿರುತ್ತಲ್ವಾ, ಸಮುದ್ರದ ನೀರನ್ನ ಸಂಗ್ರಹಿಸ್ತಾರೆ. ದ್ರಾವಣದಲ್ಲಿರುವ ನೀರಷ್ಟು ನೀರಿನ ಆವಿಯಾಗುತ್ತೆ. ಇದು ಉಪ್ಪಿನ ಅರಳುಗಳನ್ನ ಮಾತ್ರ ಬಿಡುತ್ತೆ. ಸಮುದ್ರದ ನೀರಿನಿಂದ ಉಪ್ಪನ್ನ ಹೀಗೆ ನಾವು ಪಡಿತೀವಿ. ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಆಲೆಮನೆಯನ್ನ ನೋಡ್ತೇವೆ. ಆಲೆಮನೆ ಅಂದ್ರೆ ಬೆಲ್ಲವನ್ನ ತಯಾರು ಮಾಡುವಂತಹ ಜಾಗ. ಕಬ್ಬಿನ ರಸವನ್ನ ಸಂಗ್ರಹಿಸಿ ಅದನ್ನ ಕುದಿಸ್ಲಿಕ್ಕೆ ಶುರು ಮಾಡ್ತಾರೆ. ಈ ಕಬ್ಬಿನ ರಸದಲ್ಲಿರುವಂತ ನೀರಷ್ಟು ಆವಿಯಾಗುತ್ತೆ. ಇದೇ ರೀತಿ ತುಂಬಾ ಸಮಯ ಆದ ನಂತರ ಕೊನೆಯಲ್ಲಿ ನಮಗೆ ಸಿಗೋದು ಬಂದು ಬೆಲ್ಲ. ಈ ಬೆಲ್ಲವನ್ನ ಗಟ್ಟಿಯಾಗಿಸಿ ಅದಕ್ಕೆ ನಾನಾ ಆಕಾರವನ್ನ ಕೊಡ್ತಾ ಹೋಗ್ತಾರೆ. ಇದು ಸಹಜವಾಗಿ ಜನವರಿಯಿಂದ ಮಾರ್ಚ್ ತಿಂಗಳೊಳಗೆ ನಡೆಯುತ್ತೆ. ಸಾಗರ, ತೀರ್ಥಹಳ್ಳಿ, ಮಂಡ್ಯ ಜಿಲ್ಲೆಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ. ಇದು ಕೂಡ ಬಾಷ್ಪೀಕರಣದ ಒಂದು ಉಪಯೋಗನೇ. ಒಟ್ಟಾರೆ ಬಾಷ್ಪೀಕರಣ ಅಂದ್ರೆ ದ್ರಾವಣದಿಂದ ಘನವಸ್ತುವನ್ನ ಬೇರ್ಪಡಿಸುವ ವಿಧಾನ. ಆದ್ರೆ ಬಾಷ್ಪೀಕರಣದಿಂದ ಎಲ್ಲಾ ಘನವಸ್ತುಗಳನ್ನ ಬೇರ್ಪಡಿಸಲು ಸಾಧ್ಯವಾಗಲ್ಲ.